ವಿಜಯೇಂದ್ರ ವಿರುದ್ಧವಾಗಿ ಈ ರಮೇಶ್ ಜಾರಕಿಹೊಳಿ ಅವರು ಆಡಿರುವಂತಹ ಈ ಮಾತಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಜಾರಕಿಹೊಳಿ 17 ಶಾಸಕರನ್ನ ಕರೆತಂದಿದ್ದಾರಲ್ಲ, BS ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಜಾರಕಿಹೊಳಿ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ, ವಿಜಯೇಂದ್ರ ಕಲೆಕ್ಷನ್ ಮಾಸ್ಟರ್ ಅಂತ ಹೇಳಿ ಯತ್ನಾಳ್ ಗುಡುಗಿದ್ದಾರೆ. ಯಡಿಯೂರಪ್ಪ ಜೈಲಿಗೆ ಕಳುಹಿಸಿದ್ದೇ ವಿಜಯೇಂದ್ರ ಅವರು, ಸುಮ್ಮನೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಿಟ್ಟು ಬಿಡು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಯತ್ನಾಳ್ ಅವರು. ಸೀನಿಯರ್ ನಾನೇನೆ, ಅಲ್ಲಿಂದ ಯಡಿಯೂರಪ್ಪ ಬಂದರೆ ಜೂನಿಯರ್. ವಿಜಯೇಂದ್ರ ಯಾವಾಗ ಬಂದಾನ? ಬರೇ ಕಲೆಕ್ಷನ್ ಮಾಸ್ಟರ್ ಇವ. ಆ ರಾಜ್ಯಾಧ್ಯಕ್ಷ ಆಗುತ್ತಾನೆ, ಏನು ಮಾಡ್ಯಾನ? ಪಾರ್ಟಿಗೆ ಏನು ಸುಡುಗಾಡು ಮಾಡಿಲ್ಲ. ಬರೀ ಅವ್ರ ಅಪ್ಪ ಇದ್ದ ಪಾಪ. ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ. ಧೀಮಂತ ಪೂಜ್ಯ ತಂದೆಯನ್ನು ಜೈಲಿಗೆ ಕಳಿಸಿದಂಥ ಮಹಾನ್ ನಾಯಕ. ಅವ್ರ ಹೆಸರಲ್ಲಿ ಎಷ್ಟು ಯಾವ್ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕೆಡ್ತೈತಿ, ಅದನ್ನ ಮಾಡಬೇಡ. ಚೆನ್ನಾಗೇ ಇರು. ನಿನ್ನ ಕಡೆ ನೀಗುವುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ. ಚೆನ್ನಾಗೇ ಇರು. ನಿನ್ನ ಕಡೆ ನೀಗುವುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ. ನಮ್ಮ ಕೈಯಾಗ ಏನಾರು ಪಕ್ಷ ಸಿಗ್ತದೆ 130 ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ. ಹಿಂಗೇನಾರು ನಿನ್ನ ಬಳಿ ತಾಕತ್ತಿದ್ರು ಬಾ, ಎಲ್ಲರೂ ಹೊಡಿತೀನಿ ಬಡಿತೀನಿ, ಕಾರ್ಯಕರ್ತರು ಹೊಡೆಸ್ತೀನಿ. ನೀವು ಹೊಡೆದ್ರೆ ನಾವೇನು ಸುಮ್ಕೊಂಡ್ರು ಮಕ್ಕಳಲ್ಲ. ನಾವು ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ, ನಾವು ಸುಭಾಷ್ ಚಂದ್ರ ಬೋಸ್. ಗಾಂಧಿ ಹಂಗೆ ಬಲಕ್ಕೆ ಹೊಡೆದ್ರೆ ಎಡಕ್ಕೆ ಆಗ ನಾವೆಲ್ಲ ಒಂದು ಹೊಡೆದ್ರೆ 4 ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋವರ್, ನಾವು ಗಾಂಧಿ ಫಾಲೋವರ್ ಅಲ್ಲ.